ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಹರಿಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಆಸ್ತ ಕಾಲದ ಆನಂದದಲ್ಲಿ ಸಂತೋಷದಲ್ಲಿ ಇದ್ದೇವೆ. ಪ್ರಸ್ತುತ ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರು ತಮ್ಮ ಅಪೊಸ್ಟೋಲಿಕ್ ಎಕ್ಸೋರ್ಟೇಷನ್ ಕ್ರಿಸ್ತುಸ್ ವಿವಿತ್ ಎಂಬ ಆ ಎಕ್ಸೋರ್ಟೇಷನಲ್ಲಿ ಬರೆಯುವುದೇನೆಂದರೆ, ಕ್ರಿಸ್ತರು ಜೀವಂತವಾಗಿದ್ದಾರೆ, ನೀವು ಕೂಡ ಅದರಂದೇ ಜೀವಂತರಾಗಿ ಇರಬೇಕು. ಕ್ರಿಸ್ತರು ನಿಮ್ಮಲ್ಲಿದ್ದಾರೆ, ನಿಮ್ಮೊಡನೆ ಇದ್ದಾರೆ, ಅವರು ನಿಮ್ಮನ್ನು ಕರೆಯುತ್ತಾರೆ. ಅವರ ಮಾರ್ಗದಲ್ಲಿ ನಡೆದು ಆ ಹೊಸ ಜೀವನದಲ್ಲಿ ಭಾಗವಹಿಸುವುದಕ್ಕಾಗಿ. ಆದ್ದರಿಂದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಅವರು ನಮಗೆ ನೀಡಿರುವ ಈ ಹೊಸ ಜೀವ, ಪುನರುತ್ಥಾನ ನಮ್ಮದಾಗಿ ನಾವು ಮಾರ್ಪಡಿಸಲಿಕ್ಕೆ ಬೇಕಾದ ಸಹಾಯವನ್ನು ಅವರಿಂದ ನಾವು ಕೇಳಿಕೊಳ್ಳೋಣ. ಈ ಬರೀ ಪೂಜೆಯನ್ನು ತಕ್ಕ ಯೋಗ್ಯರಿಂದ ದೇವರ ಮುಂದೆ ಅರ್ಪಿಸುವುದಕ್ಕಾಗಿ ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಂಠಿಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Glory.
ಸರ್ವಶಕ್ತ ದೇವರೇ, ಪುನರುತ್ಥಾನರಾದ ಪ್ರಭುವಿನ ಗೌರವಾರ್ಥ ಆಚರಿಸುತ್ತಿರುವ ಈ ಶುಭ ದಿನಗಳನ್ನು ನಾವು ಹೃದಯಪೂರ್ವಕ ಭಕ್ತಿಯಿಂದ ಕೊಂಡಾಡುವಂತೆ ಮಾಡಿರಿ. ನಾವು ಯಾವುದರ ಸ್ಮರಣೆ ಮಾಡುತ್ತಾ ಜೀವಿಸುತ್ತಿದ್ದೇವೋ ಅದಕ್ಕೆ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಅನುಗುಣವಾಗಿ ನಡೆದುಕೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮದ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಮೊದಲನೇ ವಾಚನ, ಪ್ರೇಷಕರ ಕಾರ್ಯಕಲಾಪಗಳಿಂದ ವಾಚನ. ಫಿಲಿಪ್ಪನು ಸಮಾರ್ಯದ ಪ್ರಮುಖ ಪಟ್ಟಣವೊಂದಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಯೇಸುವೇ ಅಭಿಷಿಕ್ತನಾದ ಲೋಕೋದ್ಧಾರಕನೆಂದು ಸಾರಿದನು. ಜನಸಮೂಹವು ಅವನಿಗೆ ಕಿವಿಗೊಟ್ಟಿತು. ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಿತು. ಅವನ ಬೋಧನೆಯನ್ನು ಒಮ್ಮನಸ್ಸಿನಿಂದ ಸ್ವೀಕರಿಸಿತು. ಅನೇಕರನ್ನು ಹಿಡಿದಿದ್ದ ದೆವ್ವಗಳು ಅಬ್ಬರಿಸುತ್ತಾ ಅವರನ್ನು ಬಿಟ್ಟಗಲಿದವು. ಪಾರ್ಶ್ವವಾಯು ಪೀಡಿತರು, ಕುಂಟರು ಸ್ವಸ್ಥರಾದರು. ಇದರಿಂದ ಆ ಪಟ್ಟಣದಲ್ಲಿ ಉಂಟಾದ ಸಂತೋಷಕ್ಕೆ ಎಲ್ಲೆಯೇ ಇರಲಿಲ್ಲ. ಸಮಾರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಕರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯೋಹಾನರನ್ನು ಅಲ್ಲಿಗೆ ಕಳುಹಿಸಿದರು. ಇವರು ಬಂದು ಆ ಜನರು ಪವಿತ್ರಾತ್ಮ ಅವರ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿದ್ದರೆ ಹೊರತು ಅವರಲ್ಲಿ ಯಾರ ಮೇಲೂ ಆ ವರವು ಬಂದಿರಲಿಲ್ಲ. ಪ್ರೇಷಕರು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಲು ಅವರು ಪವಿತ್ರಾತ್ಮ ವರವನ್ನು ಪಡೆದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಹಾಡಲಿ ಆತನ ಶ್ರೀನಾಮ ಮಹಿಮೆಗೆ. ನಿನ್ನ ಕಾರ್ಯಗಳೆನಿತು ಚೇತೋಹಾರ, ನಿನ್ನ ಪರಾಕ್ರಮಕ್ಕೆ ಶತ್ರುಗಳು ಪರಾರಿ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಜಗವೆಲ್ಲ ಪೂಜಿಸುವುದು ನಿನ್ನನ್ನು, ಹೊಗಳಿ ಮಾಡುವುದು ಗುಣಗಾನವನ್ನು, ಕೀರ್ತಿಸುವುದು ನಿನ್ನ ನಾಮವನ್ನು. ಬನ್ನಿ ದೇವನತಿಶಯ ಕಾರ್ಯಗಳ ನೋಡ ಬನ್ನಿ, ಜನತೆಗಾಲ ಮಾಡಿದುದು ಅತ್ಯಾಶ್ಚರ್ಯವನ್ನೇ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಒಣನೆಲವಾಗಿ ಮಾರ್ಪಡಿಸಿದ ಕಡಲನ್ನು, ಕಾಲು ನಡೆಯಲ್ಲಿ ದಾಟಿಸಿದ ನದಿಯನ್ನು, ಇದ ನಿಮಿತ್ತ ಪಡೆಯೋಣ ಆನಂದವನ್ನು. ಆತನಾಳ್ವಿಕೆ ಶಕ್ತಿಯುತ ನಿರಂತರ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ, ಬಂದು ಕೇಳಿರಿ ದೇವನಲ್ಲಿ ಭಯಭಕ್ತಿಯುಳ್ಳವರೇ. ದೇವನಿಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಿದ ದೇವನಿಗೆ ಸ್ತುತಿ. ತನ್ನ ಪ್ರೀತಿಯನಿಗೆ ನಿರಾಕರಿಸಿದ ಆತನಿಗೆ ಸನ್ನತಿ. ಶ್ಲೋಕ. ಜಗವೆಲ್ಲ ಮಾಡಲಿ ಜಯಕಾರ ದೇವನಿಗೆ. ಎರಡನೆಯ ವಾಚನ. ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತೇಸುವನ್ನು ಪ್ರಭುವೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಾಪಿಸಿರಿ. ನಿಮ್ಮಲ್ಲಿರುವ ನಂಬಿಕೆ ನಿರೀಕ್ಷೆಯ ಬಗ್ಗೆ ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ತಕ್ಕ ಉತ್ತರ ಕೊಡಲು ಸರ್ವದಾ ಸಿದ್ಧರಾಗಿರಿ. ಹಾಗೆ ಉತ್ತರ ಕೊಡುವಾಗ ಮರ್ಯಾದೆಯಿಂದಲೂ ಶಾಂತಿ ಸಮಾಧಾನದಿಂದಲೂ ಮಾತನಾಡಿ. ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿರಲಿ. ಆಗ ಉತ್ತಮವಾದ ನಿಮ್ಮ ಕ್ರಿಸ್ತೀಯ ವರ್ತನೆಯನ್ನು ಕಂಡು ದೂಷಿಸಿದವರು ನಿಮ್ಮನ್ನು ನಿಂದಿಸಿದ್ದಕ್ಕಾಗಿ ತಾವೇ ನಾಚಿಕೆ ಪಡುವರು. ಕೆಟ್ಟದ್ದನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸುವುದಕ್ಕಿಂತ ದೇವರ ಚಿತ್ತವಾದರೆ ಒಳ್ಳೆಯದನ್ನೇ ಮಾಡಿ ಶಿಕ್ಷೆಯನ್ನು ಅನುಭವಿಸುವುದೇ ಲೇಸು. ಅಂತೆಯೇ ಕ್ರಿಸ್ತ ಯೇಸು ನೀತಿವಂತರಾಗಿದ್ದರೂ
ಅನೀತಿವಂತರಾಗಿ ಪ್ರಾಣ ತ್ಯಾಗ ಮಾಡಿದರು. ಪಾಪ ನಿವಾರಣಾರ್ಥವಾಗಿ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ನಮ್ಮನ್ನು ದೇವರ ಬಳಿಗೆ ಸೇರಿಸಲು ಸತ್ತರು. ದೇಹದಲ್ಲಿ ಅವರು ವಧಿತರಾದರು, ಆತ್ಮದಲ್ಲಿ ಜೀವಂತರಾದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪರಿಶುದ್ಧ ಮಹೋನ್ನತ ದೇವ, ನಿನ್ನ ಸ್ತುತಿಸುತ್ತ ನಾ ಹಾಡುವೆ. ಬಾಳಿನ ಒಂದೊಂದು ಕ್ಷಣವನ್ನು ನಿನಗಾಗಿ ಮುಡಿಪಾಗಿಡುವೆ ಎಂದು. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸುವರು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಇನ್ನು ತುಸು ಕಾಲ ನಂತರ ಲೋಕವು ನನ್ನನ್ನು ಕಾಣದು, ಆದರೆ ನೀವು ನನ್ನನ್ನು ಕಾಣುವಿರಿ. ನಾನು ಜೀವಿಸುವವನಾಗಿರುವುದರಿಂದ ನೀವು ಜೀವಿಸುವಿರಿ. ನಾನು ನನ್ನ ಪಿತನಲ್ಲಿ ಇರುವೆನು, ನೀವು ನನ್ನಲ್ಲಿ ಇರುವಿರಿ ಮತ್ತು ನಾನು ನಿಮ್ಮಲ್ಲಿ ಇರುವೆನು. ಇದನ್ನು ಆ ದಿನದಂದು ನೀವು ಅರಿತುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವನು. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುವೆನು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕೆಲವು ವಾರಗಳಲ್ಲಿ ನಮ್ಮ ಸರ್ಕಾರದಿಂದ ಅನೇಕ ಕಾನೂನುಗಳು, ಕಟ್ಟಳೆಗಳು ಪ್ರಕಟವಾಗಿದೆ. ಜನರು ಯಾವ ರೀತಿಯಲ್ಲಿ ನಡೆಯಬೇಕು, ಏನು ಮಾಡಬೇಕು ಎಂಬುದನ್ನು ಕುರಿತು ನಮಗೆ ಅವರು ಸೂಚಿಸುತ್ತಾರೆ. ಆದರೆ ಅನೇಕರಿಗೆ ಈ ಆಜ್ಞೆಗಳನ್ನು, ಕಟ್ಟಳೆಗಳನ್ನು ಅನುಸರಿಸುವುದರಲ್ಲಿ ಹೆಚ್ಚು ಗಮನ ಕೊಡುವುದಿಲ್ಲ. ಕೆಲವರು ಈ ಕಟ್ಟಳೆಗಳನ್ನು ಆಚರಿಸಿ ಜೀವಿಸುತ್ತಾರೆ. ಆದರೆ ಅದು ಯಾತಕ್ಕಾಗಿ ಅದು ಅನುಸರಿಸದೇ ಇದ್ದರೆ ಅವರಿಗೆ ಶಿಕ್ಷೆ ಲಭಿಸುತ್ತದೆ. ಆದ ಕಾರಣ ಆ ಶಿಕ್ಷೆಯನ್ನು ತಪ್ಪಿಸುವುದಕ್ಕಾಗಿ ಮಾತ್ರ ಅವರು ಈ ಆಜ್ಞೆಗಳನ್ನು, ಕಟ್ಟಳೆಗಳನ್ನು ಪಾಲಿಸುತ್ತಾರೆ. ಆದರೆ ನಿಜವಾಗಿ
ಈ ಆಜ್ಞೆಗಳ ಕಟ್ಟಳೆಗಳ ಉದ್ದೇಶವೇ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ದೇವರು ಇಸ್ರಾಯೇಲ್ ಜನರಿಗೆ 10 ಕಟ್ಟಳೆಗಳನ್ನು ಕೊಟ್ಟರು. ಅವರು ಆ ಸಮಯದಲ್ಲಿ ಆ ಇಸ್ರಾಯೇಲ್ ಜನರಿಗೆ ಹೇಳಿದನೆಂದರೆ, ನಾನು ನಿಮ್ಮ ದೇವರಾಗಿರುತ್ತೇನೆ, ನೀವು ನನ್ನ ಜನವಾಗಿ ಇರಬೇಕು, ನನ್ನ ಕಟ್ಟಳೆಗಳನ್ನು ಅನುಸರಿಸಿ ಜೀವಿಸಿದರೆ. ಆದ್ದರಿಂದ ಈ ಕಟ್ಟಳೆಗಳು ಆಜ್ಞೆಗಳನ್ನು ನಾವು ಅನುಸರಿಸುವಾಗ ದೇವರ ಮೇಲೆ ನಮಗಿರುವ ಆ ಪ್ರೀತಿಯನ್ನು ನಾವು ತೋರಿಸುತ್ತೇವೆ. ಇವತ್ತಿನ ಸುಸಂದೇಶ ಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅದೇ ನಮಗೆ ಹೇಳುವುದು. ಇವರು ನಿಮ್ಮೊಡನೆ ಯಾವಾಗಲೂ ಇರುವಿರಿ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ನಾನು ಇದನ್ನು ಕೇಳಿಕೊಳ್ಳುವನು, ಅವರು ನಿಮಗೆ ಬೇರೊಬ್ಬ ಪವಿತ್ರಾತ್ಮನನ್ನು ಪೋಷಕರನ್ನು ಕೊಡುವರು. ನೀವು ನನ್ನನ್ನು ಪ್ರೇರಿಸುವುದಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಎಂದು. ಆದ್ದರಿಂದ ನಾವು ದೇವರ ಕಟ್ಟಳೆಗಳನ್ನು ಅನುಸರಿಸುವುದು ದೇವರ ಮೇಲಿರುವ ನಮ್ಮ ಪ್ರೀತಿಯನ್ನು ತೋರಿಸುವುದಕ್ಕಾಗಿ. ಆ ಪ್ರೀತಿಯನ್ನು ನಾವು ಯಾವ ರೀತಿಯಲ್ಲಿ ತೋರಿಸಬಹುದೆಂದರೆ ಅವರ ಕಟ್ಟಳೆಗಳನ್ನು ಅನುಸರಿಸುವಾಗ. ಕಟ್ಟಳೆಗಳನ್ನು ಅನುಸರಿಸುವುದು ದೇವರ ಮೇಲಿರುವ ನಮ್ಮ ಪ್ರೀತಿಯನ್ನು ತೋರಿಸುವುದು. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಯಾವ ಕಟ್ಟಳೆಯಾದರೂ ಅನುಸರಿಸುವಾಗ ಅದು ದೇವರ ಮೇಲಿರುವ ಪ್ರೀತಿಗಾಗಿ ಎಂಬ ಉದ್ದೇಶದಿಂದ ನಾವು ಅದನ್ನು ಅನುಸರಿಸಬೇಕು. ಈಗ ನಾವು ಈ ಕೋವಿಡ್-19ರಲ್ಲಿ ಅನೇಕ ಕಟ್ಟಳೆಗಳನ್ನು ಅನುಸರಿಸಿ ಜೀವಿಸಬೇಕಾಗುತ್ತದೆ. ಇದರ ಉದ್ದೇಶವೇನೆಂದರೆ ನಮ್ಮ ಜೀವನ ರಕ್ಷಣೆಯನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದನ್ನು ತೋರಿಸುವುದಕ್ಕಾಗಿ. ಆದ್ದರಿಂದ ದೇವರ ಮೇಲಿರುವ ಪ್ರೀತಿಗಾಗಿ ಮತ್ತು ನಮ್ಮ ನೆರೆಹೊರೆಯವರ ಮೇಲಿರುವ ಆ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ನಾವು ಈ ಕಟ್ಟಳೆಗಳನ್ನು ಅನುಸರಿಸಬೇಕು. ಕೆಲವರು ತಮ್ಮ ಜೀವನದಲ್ಲಿ ಯಾವಾಗಲೂ ಕೇಳುತ್ತಾರೆ, ನಾನು ಎಷ್ಟು ಮಟ್ಟಿಗೆ ನನ್ನ ಈ ಕೆಲಸಗಳನ್ನು ಮಾಡಬಹುದು, ಹೀಗೆ ಮಾಡಿದರೆ ಪಾಪವನ್ನು ಮಾಡದೇ ಇದ್ದರೆ ಸಾಕು ಎಂಬ ಉದ್ದೇಶದಿಂದ ಅನೇಕರು ತಮ್ಮ ಕಾರ್ಯಗಳನ್ನು ಅವರು ಮಾಡುತ್ತಾರೆ. ಆದರೆ ನಾವು ಕೇಳಬೇಕಾಗಿರುವುದು, ಇನ್ನೂ ದೇವರನ್ನು ಪ್ರೀತಿಸಬೇಕಾದರೆ ನಾನು ಏನು ಮಾಡಬೇಕೆಂಬುದನ್ನೇ. ಆ ಒಳ್ಳೆಯ ಸಮಾರ್ಯನ ಸಾಮತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಇದೇ ಸತ್ಯವನ್ನು ನಮಗೆ ತೋರಿಸಿಕೊಡುತ್ತಾರೆ. ಕಳ್ಳನ ಕೈಗೆ ಬಿದ್ದ ಒಬ್ಬ ಮನುಷ್ಯನನ್ನು ಯಾವ ರೀತಿಯಲ್ಲಿ ಸಮಾರ್ಯನು ಪ್ರೀತಿಸಿದರು ಎಂದು ನಾವು ನೋಡಬೇಕು. ಮೊದಲು ಇಬ್ಬರು ಬಂದರು, ಆದರೆ ಅವರು ಬೀದಿಯಲ್ಲಿ ಬಿದ್ದಿರುವ ಕಳ್ಳರ ಕೈಯಿಂದ ಪೀಡಿತನಾಗಿ ಬಿದ್ದಿರುವ ಆ ಸಮಾರ್ಯನ ಮೇಲೆ ಕರುಣೆಯನ್ನು ತೋರಿಸಲಿಲ್ಲ. ಆದರೆ ಸಮಾರ್ಯನು ಬಂದು ಅವಳ ಮೇಲೆ ಕನಿಕರಪಟ್ಟು ಅವನಿಗೆ ಬೇಕಾದ ಕಾರ್ಯಗಳನ್ನು ಮಾಡಿ ಅಲ್ಲಿರುವ ಛತ್ರಕ್ಕೆ ಅವನನ್ನು ಕರೆದುಕೊಂಡು ಹೋಗಿ ಅವನಿಗೆ ಬೇಕಾದ ಸೇವೆಯನ್ನು ಮಾಡಿದರು. ಅನಂತರ ಆ ಛತ್ರದ ಯಜಮಾನರಿಗೆ ಹೇಳಿದನೆಂದರೆ, ಇನ್ನೂ ನಾನು ಏನಾದರೂ ನಿಮಗೆ ಕೊಡಬೇಕಾದರೆ ನಾನು ಕೊಡುತ್ತೇನೆ, ಆದರೆ ಇವರ ಜೀವನವನ್ನು ರಕ್ಷಿಸಬೇಕು ಎಂದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆ ಸಮಾಜದನು ಮಾಡಿದ ಒಳ್ಳೆಯ ಕೆಲಸಗಳನ್ನು ಮಾತ್ರವಲ್ಲ, ಅವನಿಗೆ ಇನ್ನೂ ಅದರಿಂದ ಹೆಚ್ಚಾಗಿ ಆ ಸಮಾಜದ ಜೀವನವನ್ನು ಕಾಪಾಡಲಿಕ್ಕೆ ಏನು ಮಾಡಬೇಕೆಂಬುದನ್ನು ಅವನು ನೋಡುತ್ತಾ ಇದ್ದರು. ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ನಮ್ಮ ನೆರೆಹೊರೆಯವರಿಗೆ, ಅಕ್ಕಪಕ್ಕದಲ್ಲಿರುವ ಪ್ರತಿಯೊಬ್ಬರಿಗೆ
ಇನ್ನೂ ಏನಾದರೂ ಮಾಡಿ ಅವರಿಗೆ ಸಹಾಯ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಾಗುತ್ತದೋ ಎಂದು ನಾವು ಕೇಳಬೇಕಾದರೆ, ಸಂತ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ 3ನೇ ಅಧ್ಯಾಯ 16ನೇ ವಾಚನದಲ್ಲಿ ನಾವು ಕೇಳುತ್ತೇವೆ, ದೇವರು ಮಾನವ ಕುಲವನ್ನು ಹೆಚ್ಚಾಗಿ ಪ್ರೀತಿಸಿದರು, ಅದಕ್ಕಾಗಿ ತಮ್ಮ ಏಕಮಾತ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಅವರು ಕಳುಹಿಸಿದರು. ಅವರು ಬಂದಿರುವುದು ರಕ್ಷಣೆ ನೀಡುವುದಕ್ಕಾಗಿ, ಬೇರೆಯವರನ್ನು ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಅಲ್ಲ, ಆದರೆ ಪ್ರತಿಯೊಬ್ಬರಿಗೂ ರಕ್ಷಣೆ ನೀಡುವುದಕ್ಕಾಗಿ ಅವರು ಬಂದರು ಎಂದು. ಹೌದು ಪ್ರಿಯ ಸಹೋದರ ಸಹೋದರರೇ, ಅದೇ ಯೋಹಾನನ ಸುಸಂದೇಶದಲ್ಲಿ ನಾವು ಇನ್ನೂ ಕೇಳುವುದೇನೆಂದರೆ, ತನ್ನ ಸ್ನೇಹಿತನಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕಿಂತ ಹೆಚ್ಚಾದ ಬೇರೆ ಪ್ರೀತಿ ಇಲ್ಲ ಎಂದು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಕಾಲದಲ್ಲಿ ನಾವು ಬೇರೆಯವರಿಗೆ ಕೆಲವು ಸಹಾಯವನ್ನು ಮಾಡಿದರೆ ಸಾಕಾಗುವುದಿಲ್ಲ. ನಾವು ಕೇಳಬೇಕು, ನನ್ನಿಂದ ಇನ್ನೂ ಹೆಚ್ಚಾಗಿ ಏನಾದರೂ ಮಾಡಿದರೆ ಬೇರೆಯವರನ್ನು ರಕ್ಷಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೋ ಇಲ್ಲ. ಆದ್ದರಿಂದ ನಮ್ಮ ಅನುದಿನದ ಜೀವನದಲ್ಲಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಜೀವಿಸುವಾಗ, ಈ ಕಟ್ಟಳೆಗಳನ್ನು ಅನುಸರಿಸುವುದು ದೇವರ ಮೇಲೆ ನಮಗಿರುವ ಪ್ರೀತಿಯನ್ನು ತೋರಿಸುವುದಕ್ಕಾಗಿ ಎಂಬ ಆ ಒಳ್ಳೆಯ ಉದ್ದೇಶದಿಂದ ಆ ಕಟ್ಟಳೆಗಳನ್ನು ಅನುಸರಿಸಲಿಕ್ಕೆ ನಾವು ಮುಂದೆ ಬರೋಣ. ನಮ್ಮ ಜೀವನದಲ್ಲಿ ಒಂದು ಹೊಸ ಮಾರ್ಗವನ್ನು ನಾವು ಜನರಿಗೆ ನಾವು ತೋರಿಸೋಣ. ನಮ್ಮ ಕ್ರಿಸ್ತಿಯ ಸಭೆಯ ಆರಂಭದಲ್ಲಿ ಯಾವ ರೀತಿಯಲ್ಲಿ ಕ್ರೈಸ್ತರು ಜೀವಿಸುವುದನ್ನು ನೋಡಿಕೊಂಡು ಬೇರೆಯವರು ಹೇಳಿದನೆಂದರೆ, ನೋಡಿ ಅವರು ಹೇಗೆ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸುತ್ತಾರೆ ಎಂದು. ಆದ್ದರಿಂದ ನಮ್ಮ ಆ ಪ್ರೀತಿಯ ಜೀವನ ಎಷ್ಟು ಮಟ್ಟಿಗೆ ಇರುತ್ತದೋ ಅಷ್ಟು ಮಟ್ಟಿಗೆ ನಾವು ನಮ್ಮ ಈ ಸುಸಂದೇಶವನ್ನು ಬೇರೆಯವರಿಗೆ ಸಾರಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮಗೆ ಒಂದು ಸನ್ಮಾರ್ಗವನ್ನು ತೋರಿಸಿಕೊಂಡು ತಮ್ಮ ಜೀವನವನ್ನು ನಡೆಸಿದರು. ಅದೇ ರೀತಿಯಲ್ಲಿ ನಮ್ಮ ಜೀವನ ಕೂಡ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ನಡೆಸಿ ಬೇರೆಯವರನ್ನು ದೇವರಿಗಾಗಿ ನಾವು ಪ್ರೀತಿಸಿ ಒಳ್ಳೆಯ ಜೀವನವನ್ನು ನಡೆಸಿ ದೇವರಿಗೆ ಮೆಚ್ಚಿಯಾದ ಜನರಾಗಿ ನಾವು ಜೀವಿಸಲಿಕ್ಕೆ ಬೇಕಾದ ಸಹಾಯವನ್ನು ನಾವು ಕೇಳಿಕೊಳ್ಳೋಣ. ಈ ದಿನಗಳಲ್ಲಿ ನಮಗೆ ತುಂಬ ಬೇಸರವಾಗಿರಬಹುದು. ಅನೇಕ ರೀತಿಯಲ್ಲಿ ನಾವು ಕಷ್ಟಗಳನ್ನು ನಾವು ಸಹಿಸುತ್ತೇವೆ. ದೇವರು ಯಾಕೆ ನಮಗೆ ಕಷ್ಟಗಳನ್ನು ಕೊಡಬೇಕು ಎಂಬ ಆ ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. ಆದರೆ ಪ್ರಭು ಯೇಸು ಕ್ರಿಸ್ತರು ಹೇಳಿದನೆಂದರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೆ ಒಬ್ಬ ಮಗನನ್ನು ನಾನು ಕಳುಹಿಸುತ್ತೇನೆ. ಅವರು ಬರುವಾಗ ನಿಮಗೆ ಎಲ್ಲವನ್ನು ಅವರು ತೋರಿಸಿಕೊಡುತ್ತಾರೆ. ಒಳ್ಳೆಯ ಮಾರ್ಗದಲ್ಲಿ ಅವರು ನಿಮ್ಮನ್ನು ನಡೆಸುತ್ತಾರೆ ಎಂದು. ಆದ್ದರಿಂದ ದೇವರಲ್ಲಿರುವ ಆ ನಂಬಿಕೆಯಿಂದ ನಾವು ಜೀವಿಸಬೇಕು. ಅವರಲ್ಲಿ ನಮ್ಮ ಪೂರ್ಣ ಭರವಸೆಯನ್ನು ನಾವು ಇಡಬೇಕು. ಅವರು ನಮ್ಮನ್ನು ಕೈ ಬಿಡುವುದಿಲ್ಲ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಹೇಳಿದಂತೆ, ನೀವು ಭಯಪಡಬೇಕಾಗಿಲ್ಲ, ನಾನು ನಿಮ್ಮೊಡನೆ ಇದ್ದೇನೆ ಎಂದು. ಅವರು ಕಷ್ಟ ನಷ್ಟಗಳು ಬರುವಾಗ ನಮಗೆ ಅನೇಕ ರೀತಿಯಲ್ಲಿ ದುಃಖವನ್ನು ತೊಂದರೆಗಳನ್ನು ನಮಗೆ ಬರುತ್ತದೆ. ಆ ಸಮಯದಲ್ಲಿ ದೇವರಲ್ಲಿರುವ ವಿಶ್ವಾಸ ಭರವಸೆ ಇನ್ನೂ ಹೆಚ್ಚಾಗಿರಲಿಕ್ಕೆ ನಾವು ಪ್ರಯತ್ನ ಪಡೋಣ. ದೇವರದ್ದು ನಾವು ಮೊರೆಯಿಡೋಣ. ಅವರು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಅವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರೆ. ಅವರು ಜೀವಂತರಾಗಿ ಈಗಲೂ ನಮ್ಮೊಡನೆ ನಮ್ಮಲ್ಲಿ ಜೀವಿಸುತ್ತಾರೆ ಎಂಬ ಆ ಸತ್ಯವನ್ನು ಮರೆಯದೆ ಜೀವಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಅದಕ್ಕೆ ಬೇಕಾದ ಸ್ಥೈರ್ಯವನ್ನು ದೇವರು ನಮಗೆ ದಯಪಾಲಿಸಲಿ ಎಂದು ಈ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ನಾವು ಕೇಳಿಕೊಳ್ಳೋಣ.
ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರಲ್ಲಿ ವಿಶ್ವಾಸಿಸುತ್ತೇನೆ. ಅವರ ಏಕಪುತ್ರನು ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದಾಗ ನ್ಯಾಯಮರದಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಪರಿಪೂರ್ಣರಾದ ತಂದೆಯೇ, ನಿಮ್ಮನ್ನು ಪ್ರೀತಿಸಿ ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಲು ಹಾಗೂ ಆ ಹಾದಿಯಲ್ಲಿ ತಪ್ಪಿದಾಗ ಸರಿದಾರಿಯಲ್ಲಿ ನಡೆಯಲು ಅನುಗ್ರಹಗಳನ್ನು ಪರಿಪಾಲಿಸಲೆಂದು ಬೇಡುತ್ತೇವೆ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಾಮಯ ತಂದೆಯೇ, ನಮ್ಮ ವಿಶ್ವಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಯಾಜಕ ವರ್ಗದವರು, ಧಾರ್ಮಿಕ ಸಹೋದರ ಸಹೋದರಿಯರು ಹಾಗೂ ಎಲ್ಲ ಭಕ್ತ ವಿಶ್ವಾಸಿಗಳು ಪವಿತ್ರಾತ್ಮರ ಪ್ರೇರಣೆಯಿಂದ ತಮಗೆ ವಹಿಸಿದ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ರಾಷ್ಟ್ರದ ನಾಯಕರು ಸದಾ ಜನರ ಸೇವೆಗಾಗಿ ತಮ್ಮನ್ನೇ ಮುಡಿಪಾಗಿಟ್ಟು ಪ್ರಜೆಗಳ ಅಗತ್ಯಗಳನ್ನು ಅರಿತು ಸಕಾಲದಲ್ಲಿಯೂ ಜನರ ಕಷ್ಟಗಳಿಗೆ ಸ್ಪಂದಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೋವಿಡ್-19 ಈ ಸೋಂಕು ರೋಗ ನಿವಾರಣೆಗೆ ಸಕಾಲದಲ್ಲಿ ಇದಕ್ಕೆ ಬೇಕಾಗುವ ಲಸಿಕೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ವೈದ್ಯಕೀಯ ವರ್ಗ, ವಿಜ್ಞಾನಿಗಳು ಬೇಕಾಗುವ ದೈವಿಕ ನೆರವು ಪಡೆಯಲೆಂದು ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂಸ್ಕಾರಗಳಲ್ಲಿ ಹಾಗೂ ದಿವ್ಯ ಬಲಿಪೂಜೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಾಧ್ಯವಾಗದೆ ಮನೆಗಳಲ್ಲಿ ಇರುವ ಕ್ರೈಸ್ತ ಭಕ್ತ ವಿಶ್ವಾಸಿಗಳು ತಮ್ಮ ವಿಶ್ವಾಸದಲ್ಲಿ ಧೃತಿಗೆಡದೆ ಸದಾ ದೇವರ ಕೃಪೆಯಿಂದ ಕುಟುಂಬ ಪ್ರಾರ್ಥನೆಯಲ್ಲಿ ಒಂದಾಗುವಂತೆ ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರ ದಿವ್ಯ ಬಲಿಪೂಜೆಯಲ್ಲಿ ಆಧ್ಯಾತ್ಮಿಕವಾಗಿ ಭಾಗವಹಿಸುವ ಎಲ್ಲ ಭಕ್ತ ವಿಶ್ವಾಸಿಗಳು ದಯಾಮಯ ದೇವರ ಕೃಪೆಯನ್ನು ತಮ್ಮ ಅಂತರಂಗದಲ್ಲಿ ಹಾಗೂ ಕುಟುಂಬಗಳಲ್ಲಿ ಹೇರಳವಾಗಿ ಪಡೆಯುವಂತೆ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪರಮ ತಂದೆಯೇ, ನಿಮ್ಮನ್ನು ಪ್ರೀತಿಸಲು, ನಿಮ್ಮ ಪೀಳಿಗಾಗಿ ಜೀವಿಸಲು, ಸಾರ್ಥಕ ಬಾಳನ್ನು ನಡೆಸಲು, ಸದೃಢ ಪ್ರೀತಿಯ ಸಾಧನವಾಗಲು ನಮ್ಮನ್ನು ಬೆಸಸಿರಿ ಎಂದು ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಅರ್ಪಿಸಲೆಂದು ನಾನು ಬಂದೆನು, ಸ್ವೀಕರಿಸೆಂದು ನಿನ್ನ ಬೇಡುವೆನು. ತನು ನೀಡುವೆನು, ಎನ್ನ ಮನ ನೀಡುವೆನು, ನನ್ನ ಕನಕವನ್ನೆಲ್ಲ ನೀಡುವೆನು. ಗುರುವೇ, ನಿನದೆಲ್ಲವ ನಿನಗೆ ನೀಡುವೆನು. ಶಶಿಯ ಮೊದಲ ನೋಡಿ ನಲಿಯುವ ಚಕ್ರವಾಕ ಪಕ್ಷಿಯಂತೆ ನಾನು ನಿನ್ನ ಒಡಲಿನಲ್ಲಿ ನೆಲೆಸಿರುವ ಕವಲು ಬಳ್ಳಿಯಂತೆ ಇರುವೆನಾ. ನನ್ನ ಬೆವರ ದುಡಿಮೆಯ ಮನದ ತುಂಬ ಒಲುಮೆಯ, ನಾನು ತಂದ ರೊಟ್ಟಿಯ ದ್ರಾಕ್ಷಿ ರಸದ ಪಾತ್ರೆಯ ನಿನ್ನ ಕಾರ್ಯರಕವಾಗಿ ಮಾಡು ನೀ. ನನ್ನ ಹೃದಯದಲ್ಲಿ ಮಿಳಿತವಾಗು ನೀ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತಿಗಳಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಏರಲಿ. ಹೀಗೆ ನಿಮ್ಮ ದಯೆಯಿಂದ ನಾವು ಶುದ್ಧರಾಗಿ
ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತಾಗಲಿ. ನಮ್ಮ ಕರ್ತನ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕಾಂಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದ ದಿನ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ನಮಗಾಗಿ ಅವರಿದ ಬಲಿಯಾಗಿ ತಮ್ಮನ್ನೇ ಅರ್ಪಿಸುತ್ತಾರೆ. ನಮ್ಮ ಪರವಾಗಿ ವಾದಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಸತತವೂ ಭಿನ್ನಯಿಸುತ್ತಾರೆ. ಇನ್ನೆಂದಿಗೂ ಮರಣಕ್ಕೆ ಒಳಗಾದ ಯಜ್ಞ ಬಲಿ ಅವರೇ, ನಿತ್ಯಕ್ಕೂ ಜೀವಿಸುವ ಒಮ್ಮೆಗೆ ವಧಿದರಾದ ಕುರಿಮರಿಯು ಅವರೇ. ಪಾಸ್ಕಾ ಮಹಾ ಆನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತದೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂರಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮೆಯನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ.
ಇದು ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರಿಂದ ಎಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವದೇವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣದೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೊದಲಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಕೃಪೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಯೋಸೆಫರೊಂದಿಗೂ, ಪುನೀತ ಪ್ರೇಷರೊಂದಿಗೂ, ಸಂತ ಫಿಲೋಮಿನವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಯ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯ ಶಿಕ್ಷಕರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತ, ನಿಮ್ಮ ಪ್ರೇಷಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು
ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿಸಲು ಭಾಗ್ಯ. ಪ್ರಭು ತಾವು ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಪ್ರಭುವೇ, ನೀವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೂ ತಾವು ದೇವರ ಮಾತನ್ನು ನುಡಿಯಿರಿ ಎಂದು ಪ್ರಾರ್ಥಿಸಿದ ಶತಾಧಿಪತಿಯಂತೆ ನಾವು ಈಗ ನಿಮ್ಮ ಪವಿತ್ರ ಪಾದಕ್ಕೆ ಶರಣಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯ ಯೇಸುವೆ, ನಾವು ಅಯೋಗ್ಯರಾಗಿದ್ದರೂ ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ನಮ್ಮ ಹೃದಯಗಳಿಗೆ ಆಗಮಿಸಿರಿ. ನಿಮ್ಮ ಪ್ರೀತಿಯಲ್ಲೂ ಅನುಗ್ರಹದಲ್ಲೂ ನಾವು ನೆಲೆಸಲು ನಮ್ಮಲ್ಲಿ ಬನ್ನಿ. ನಿಮ್ಮ ಮಕ್ಕಳಾಗಿ ಜೀವಂತ ಸಾಕ್ಷಿಗಳಾಗಿ ನಿಮ್ಮ ಶುಭ ಸಂದೇಶದಂತೆ ಜೀವಿಸುವವರಾಗಿ ನಮ್ಮನ್ನು ಮಾರ್ಪಡಿಸಲು ಬನ್ನಿ. ತಂದೆಯ ಚಿತ್ತದಂತೆ ಜೀವಿಸಲು ನಮಗೆ ನೆರವಾಗಲು ಬನ್ನಿ. ಸತ್ಕ್ರಿಯೆಗಳನ್ನು ಮಾಡಲು ಆಸಕ್ತಿ ಉಳ್ಳವರಾಗಿ ಎಲ್ಲ ಕೇಡುಗಳಿಂದಲೂ ಬಿಡುಗಡೆ ಹೊಂದುವವರಾಗಿ ಜೀವಿಸಲು ನಮ್ಮನ್ನು ಮುನ್ನಡೆಸಲು ಬನ್ನಿ. ಎಲ್ಲ ಒಳಿತಿನಿಂದಲೂ ವರದಾನಗಳಿಂದಲೂ ನಮ್ಮನ್ನು ತುಂಬಿಸಲು ಬನ್ನಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವನಕ್ಕೆ ನವೀಕರಿಸುತ್ತೀರಿ. ನಮ್ಮಲ್ಲಿ ಪಾಸ್ಕಾ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ನಿಮ್ಮ ಆತ್ಮದೊಡನೆಯೂ ಇರಲಿ. ದೇವರ ಆಶೀರ್ವಾದವನ್ನು ಕೋರಿರಿ. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತ ಮಕ್ಕಳಾದ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ನಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ತಮ್ಮ ವಿಮೋಚನಾ ಕಾರ್ಯಗಳಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನರಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮ ನಿಮ್ಮೆಲ್ಲರನ್ನು
ಉಕ್ಕುತ್ತೆ ಸಂತೋಷ ಉಕ್ಕಿ ಉಕ್ಕುತ್ತೆ. ಹಲ್ಲೆಲೂಯಾ, ಯೇಸು ನಮ್ಮ ರಕ್ಷಕ, ನಮ್ಮ ಪಾಪ ತೊಳೆದ ಸಂತೋಷ ಉಕ್ಕಿ ಉಕ್ಕುತ್ತೆ. ದಾರಿ ತಪ್ಪಿ ನಾ ನಡೆದೆ, ಅದೇ ದಾರಿಯಲ್ಲಿ ನಾ ಅಲೆದೆ. ದಾರಿ ತಪ್ಪಿ ನಾ ನಡೆದೆ, ಅದೇ ದಾರಿಯಲ್ಲಿ ನಾ ಅಲೆದೆ. ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಆದರೆ ಯೇಸು ಕೈ ಬಿಡದೆ ತಾನೇ ಬಂದು ರಕ್ಷಿಸಿದ. ಇಂಥ ಒಳ್ಳೆ ಯೇಸು ನಮ್ಮ ಸ್ವಂತ ರಕ್ಷಕ. ಓ ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕಿ ಉಕ್ಕುತ್ತೆ. ಹಲ್ಲೆಲೂಯಾ, ಯೇಸು ನಮ್ಮ ರಕ್ಷಕ, ನಮ್ಮ ಪಾಪ ತೊಳೆದ ಸಂತೋಷ ಉಕ್ಕಿ ಉಕ್ಕುತ್ತೆ. Regina celile tare, alleluia, fiatque mero esti portare, alleluia, resurrexit secund exit, alleluia, ora pro nobis Deum, alleluia. Thank you for the good singing.